ಇನ್ನು ಬದಲಾವಣೆ ಬಗ್ಗೆ ಕೊನೆಗೂ ಮೌನ ಮುರಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನನ್ನ ಜೀವಮಾನದಲ್ಲೇ ಯಾವುದೇ ಬಣದ ನಾಯಕ ಅಲ್ಲ, ನನ್ನ ಜೀವಮಾನದಲ್ಲಿ ಯಾವುದೇ ಬಣದ ನಾಯಕ ಅಲ್ಲ, ನನ್ನ ಜೀವನದಲ್ಲಿ ಯಾವುದೇ ಗುಂಪುಗಾರಿಕೆ ಅನ್ನೋದೇ ಇಲ್ಲ. ಇದು ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಉಂಟು, ನಾನುಂಟು. ಇದು ಡಿಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ. ಅಂದರೆ ನನ್ನ ಜೀವಮಾನದಲ್ಲಿ, ನನ್ನ ರಾಜಕೀಯ ಜೀವನದಲ್ಲಿ ನಾನು ಗುಂಪುಗಾರಿಕೆನೇ ಮಾಡಿಲ್ಲ, ಹೈಕಮಾಂಡ್ ಉಂಟು, ನಾನುಂಟು ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು 140 ಶಾಸಕರಿಗೂ ಅಧ್ಯಕ್ಷ, 140 ಶಾಸಕರು ನಮ್ಮವರು, ಸಿಎಂ ಮತ್ತು ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇನ್ನು ಸಿಎಂ ಸಂಪುಟ ಪುನಾರಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ತೆರಳಿದ್ದಾರೆ ಅಂತ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಿನ್ನೆ ಒಕ್ಕಲಿಗ ಸಮುದಾಯದ ಅವನು 5-6 ಜನ ಶಾಸಕರು ದೆಹಲಿಗೆ ಹೋದರು, ವೇಣುಗೋಪಾಲ್ ಅವ್ರನ್ನ ಭೇಟಿಯಾದರು. ಅದಾದ ಮೇಲೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಭೇಟಿಯಾದರು. ಅವರೆಲ್ಲ ಭೇಟಿಯಾಗಿದೆ ಯಾಕೆ ಅಂದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಿ ಅಂತ. ಯಾಕಂದರೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಆಗಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಿ ಅಂತ. ಹಾಗಾದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಏನು ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ನೋಡ್ರಿ, ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಶಾಸಕ, ಇದು ಅಧ್ಯಕ್ಷ. ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪವ್ರನ್ನೂ ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ಡಲ್ಲಿ ಮೇಕಿಂಗ್ ಎ ಗ್ರೂಪ್ ಈಸ್ ನಾಟ್ ದೇರ್ ಇನ್ ಮೈ ಬ್ಲಡ್. All 140 MLAs are my MLAs. Honorable Chief Minister decided he will reshuffle the government. He will reshuffle the government and cabinet. So all of them are interested that they wanted to become ministers. It is quite natural they will go and meet the leaders of the Delhi. It is quite natural they will go out of the Delhi to meet leaders in the Delhi. Apart from that, what I can say, they have every right. I have not taken anyone. Some of them went and met Kharge Sahab. Along with Chief Minister also they went in the plane, some of them. What is wrong? They are going, it is their life, whether no one has called them, but voluntarily they are going and showing their faces. They wanted to show their presence that they are in the forefront and they can do work and they want responsibility. All 140 members are eligible to become minister, chief minister, everything they can become. Now no question is there. Honorable Chief Minister is there. He said that he will come to complete 5 years. I wish him all the best. We will all work with him. ನೋಡಪ್ಪ, ನಮ್ಮ ಚೀಫ್ ಮಿನಿಸ್ಟ್ರು ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗುದಿಲ್ಲ. ಅವರು ಹೇಳಿದ್ದಾರೆ ನಾನು ಉಂಟು, ಹೈಕಮಾಂಡ್ ಉಂಟು, ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ, ಅವರು ಹೇಳಿದ್ದೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಒನ್ ಥಿಂಗ್, all are eligible to go and meet their leaders. You can't stop them. You can't tell them no, because so many are going with ministers. Yes. Some of them are going with chief minister. Who stopped them? No one has stopped them. No one has commented them. ಡಿನ್ನರ್ ಮೀಟಿಂಗ್ ಮಾಡಿದ್ರು ಸರ್ ನಿನ್ನೆನೂ. ಅವರು ಕೆಲವರು ಶಾಸಕರು ಡೆಲ್ಲಿಗೆ ಹೋದ ತಕ್ಷಣ ಡಿನ್ನರ್ ಮೀಟಿಂಗ್ ಮಾಡಿದ್ರು. ವಾಟ್ ಮೆಸೇಜ್ I don't know what dinner, what is that, I don't know. I am not aware of the dinner. Dinner is going on. They wanted to make a new PCC president, 4-5 deputy CMs. All meetings are going on last 2.5 years. It is nothing new. Let them do. ಇನ್ನು ನಿನ್ನೆಯಿಂದನೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಮೌನವಾಗಿ ಇದ್ರು, ಅವರು ಮನೆಯಲ್ಲೇ ಇದ್ರು. ಇವತ್ತು ಬೆಳಗ್ಗೆಯಿಂದ ಮನೆಯಲ್ಲೇ ಠಿಕಾಣಿಯನ್ನು ಹೂಡಿದ್ರು DKಶಿ, ಹೊರಗಡೆ ಎಲ್ಲೂ ಕೂಡ ಬಂದಿರಲಿಲ್ಲ. ಇನ್ನು CM ಸಿದ್ದರಾಮಯ್ಯನವರು ಮೈಸೂರಿಗೆ ತೆರಳಿದ ಬಳಿಕ DK ಶಿವಕುಮಾರ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇನ್ನು CM ಬೆಂಗಳೂರಲ್ಲಿ ಇರೋವರೆಗೂ ಕೂಡ DCM DKಶಿ ಅವರು ಮನೆಯಲ್ಲೇ ಇದ್ದರು, ಹೊರಗಡೆ ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ. ಸದ್ಯ ಪರಪ್ಪನ ಅಗ್ರಹಾರದತ್ತ ಈಗ DCM DK ಶಿವಕುಮಾರ್ ತೆರಳಿದ್ದಾರೆ. ಇನ್ನು ಜೈಲಲ್ಲಿ ಕಾಂಗ್ರೆಸ್ನ 2 ಶಾಸಕರು ಈಗ ಇದ್ದಾರೆ, ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿ.
ಇಬ್ಬರೂ ಶಾಸಕರನ್ನ ಭೇಟಿ ಆಗ್ತಾರ DCM DK ಶಿವಕುಮಾರ್. ನಿನ್ನೆಯಿಂದ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡಲಿಲ್ಲ. ನಿನ್ನೆ ಇವರ ಬೆಂಬಲಿಗ ಶಾಸಕರು ದೆಹಲಿಗೆ ದೌಡಾಯಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ನನಗೆ ಏನು ಗೊತ್ತಿಲ್ಲ, ದೆಹಲಿಗೆ ಏನಕ್ಕೆ ಹೋಗಿದ್ದಾರೆ ಅಂತಲೂ ಗೊತ್ತಿಲ್ಲ, ನನಗೆ ಹುಷಾರಿಲ್ಲ ಅಂತ ಒಂದು ಮಾತನ್ನು ಅಂದಿದ್ರು.